Initiating System 1. System 1 loaded. अनेकदन्तं भक्तानाम् एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे
ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ ಶ್ರೀ ಶಿವಕೋಟೆಯ ಸಿರಿದೇವತೆಯೇ ಪಟಾಲಮ್ಮ ಶರಣು ಶ್ರೀ ಶಿವಕೋಟೆಯ ಸಿರಿದೇವತೆಯೇ ಪಟಾಲಮ್ಮ ಶರಣು ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಹಾ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ ರಕ್ಷಣೆಗೆ ನೀನಿರುವಾಗ ತಾಯಿ ನಮಗ್ಯಾವ ಭಯವಿಲ್ಲ ನಮ್ಮ ರಕ್ಷಣೆಗೆ ನೀನಿರುವಾಗ ತಾಯಿ ನಮಗ್ಯಾವ ಭಯವಿಲ್ಲ ನಿನ್ನ ನೆರಳಲ್ಲಿ ನಾವಿರುವಾಗ ಕಷ್ಟವು ಬಳಿಯಲಿ ಸುಳಿಯೋಲ್ಲ ನಿನ್ನ ನೆರಳಲ್ಲಿ ನಾವಿರುವಾಗ ಕಷ್ಟವು ಬಳಿಯಲಿ ಸುಳಿಯೋಲ್ಲ ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ 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 ನಿನ್ನ ನಾಮವ ಜಪಿಸಿರುವಾಗ ನಲಿವಿನ ಹೊನಲು ಬಾಳಲ್ಲ ನಿನ್ನ ನಾಮವ ಜಪಿಸಿರುವಾಗ ನಲಿವಿನ ಹೊನಲು ಬಾಳಲ್ಲ ನಿನ್ನ ಪೂಜೆಯ ಮಾಡುವಾಗ ಪಾವನ ನಮ್ಮ ಬದುಕೆಲ್ಲ ನಿನ್ನ ಪೂಜೆಯ ಮಾಡುವಾಗ ಪಾವನ ನಮ್ಮ ಬದುಕೆಲ್ಲ ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಓಂ ನಮೋ ಶ್ರೀ ಪಟಾಲಮ್ಮ ಸರ್ವಮಂಗಳೇ ಪಟಾಲಮ್ಮ ಪಟಾಲಮ್ಮ ತಾಯಿ ಶರಣು ಪಟಾಲಮ್ಮ ತಾಯೇ 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 Hey,
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕರ ಹರ ಸುಂದರತರ ಪಿನಾಕರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು. ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು. ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ತೇರಿನವನೇ ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ
ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವರನೆ ಕಾಪಾಡಿದ ಸ್ವಾಮಿ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಅನವರತ ನಿನ್ನ ಲೀಲೆ ಹಾಡುವೆ ದಯೆ ಇರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ನೀ ಬಂದು ನನ್ನೊಮ್ಮೆ ಹರಸೆಂದು ಬೇಡುವೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ
ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಡಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದವೋ. ಓಂ ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ, ಓಂ ವೇದಾಂತರ್ಯ ಚೇಂಕಾರ. ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಹಿರಿಯರು ಆದಂತಹ ಸಿ ಚೆನ್ನಯ್ಯ ಸಾಹೇಬರು KM ದೊಡ್ಡಿಯ ಭಾರತಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸಿ ಉತ್ತೀರ್ಣರಾಗಿ ಈಗ ಮೈಸೂರಲ್ಲಿ ಅವರ ನಿವೃತ್ತಿ ಜೀವನವನ್ನು ಅನುಭವಿಸ್ತಾ ಇರ್ತಾರೆ. ಅವರು ಸದಾ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಮತ್ತು ಕಾರ್ಯಚಟುವಟಿಕೆ ಬಗ್ಗೆ ಹಸನ್ಮುಖಿಗಳಾಗಿ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಂಡಸೌದೆ ಕಾರ್ಯಕ್ರಮಕ್ಕೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಅವರು ಮತ್ತು ಅವರ ಮಗಳು ಕೂಡ ಇಲ್ಲಿ ಭಾಗವಹಿಸುತ್ತಾರೆ. ಅವರು ಕಾರ್ಯನಿಮಿತ್ತ ಮೈಸೂರಿಗೆ ಓಡಬೇಕಂತ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಅವರು ಓಡುವ ಸಂದರ್ಭದಲ್ಲಿ ನಮ್ಮ ಅನ್ನದಾಸೋಹ ಯುವ ಸಮಿತಿ ವತಿಯಿಂದ ಏನೀಗ ಅವ್ರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ರಾಮಚಂದ್ರನ್ ಅವರ ಮುಖಾಂತರ ಮತ್ತು ಯಜಮಾನಿಗಳ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಮತ್ತು ಅವ್ರ ಮಗಳಿಗೆ ಅಂತ ಕೇಳ್ಕೊತಾ ಇದ್ದಾರೆ. ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ನನಗೆ ತುಂಬಿ ಬಂದಿದೆ, ಮನಸ್ಸು ತುಂಬಿ ಬಂದಿದೆ. ಯಾಕೆ ಅಂದರೆ ನಾನು ವೃತ್ತಿಯಲ್ಲಿ ಬೆಳೆದ ಅಲ್ಲಿಯ ಜನಗಳು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಅದಕ್ಕಿಂತ ಏನು ನನಗೆ ಪ್ರಪಂಚದಲ್ಲಿ ಬೇಕಾಗಿದೆ. ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಿ, ಎಷ್ಟು ಇದಕ್ಕೆ ಹಣಕ್ಕಾಗಲಿ ಯಾವುದನ್ನು ಕಟ್ಟಕ್ಕಾಗಲ್ಲ. ಪ್ರೀತಿ ವಿಶ್ವಾಸ ಬ್ಯಾಂಕ್ಗಳಲ್ಲಿ ನಾನು ಒಬ್ಬನೇ ಒಬ್ಬ ಮತ್ತು ನಮ್ಮ ಲಿಂಗಾಚಾರ ಮಗ ಒಬ್ಬ, ಇದು 4 ಲಕ್ಷ ಕಲ್ತಿರೋದು. ಅಂಥ ಕಡೆ ಇವತ್ತು ಇಷ್ಟು ಭವ್ಯವಾಗಿ, ಇಷ್ಟು ರೀತಿಯಾಗಿ, ಇಷ್ಟು ಪ್ರೀತಿಯಿಂದ, ಇಷ್ಟು ನನಗೆ ಸನ್ಮಾನ ಮಾಡಿದ್ದೀರಿ ಅಂದರೆ ಯಾವ ಜೀವನದಲ್ಲೂ ನಾನು ಮರೆಯೋದಿಲ್ಲ. ನೀವು ಅಷ್ಟು ಪ್ರೀತಿ ವಿಶ್ವಾಸವನ್ನು ನಾನು ನಿಮಗೆ ಅದರ ಹತ್ತರಷ್ಟು ಪ್ರೀತಿ ವಿಶ್ವಾಸವನ್ನು ತಾವು ಕೊಡಬೇಕು ಅಂತ ನನಗೆ ಭಾಳ ಆಸೆ ಇದೆ. ಬರ್ತಾ ಇರ್ತೀನಿ ನಾನು ಯಾವಾಗಲೂ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಬೇಕು ಅಂತಂದರೆ ಖಂಡಿತ ಕೇಳಿ, ಏನಾದರೂ ಕೇಳಿ. ನಾವು ಜಾಸ್ತಿ ಅತ್ಯಂತ ಹಿಂದುಳಿದ ಜಾಗ, ಯಾವುದೂ ಗೊತ್ತಿರಲಿಲ್ಲ ಇಲ್ಲಿಗೆ, ಒಂದು ಸೈಕಲ್ಲೂ ಗೊತ್ತಿರಲಿಲ್ಲ ಇಲ್ಲಿಗೆ, ನನಗೆ ಗೊತ್ತು. ಅಂಥ ಕಡೆ ನಾನು ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ಓದಿದೆ. ನಮ್ಮ ತಂದೆ ತಾಯಿಗಳು ಅದೇನು ಕಷ್ಟಪಟ್ಟರು ಏನೋ ಗೊತ್ತಿಲ್ಲ. ಬೆಂಗಳೂರನ್ನ ನೋಡೋದೇ ದೊಡ್ಡ ಕಷ್ಟ ಆಯ್ತು ಅವತ್ತು, ಓದಿ ನೋಡೋದು. ಅಂಥ ಕಡೆ ಕಳಿಸಿ ನನ್ನ ಬೆಳೆಸಿ ಇವತ್ತು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಕಳೆದ 3-4 ವರ್ಷದಿಂದ ಬರ್ತೀನಿ, ಯಾವತ್ತೂ ತಪ್ಪಿಸ್ಕೊಂಡಿಲ್ಲ. ನನಗೆ ನಮ್ಮ ವಯಸ್ಸಿನವ್ರಿಗೆ, ನನ್ನ ವಯಸ್ಸಿನವರು ಮತ್ತು ಚಿಕ್ಕ ಹುಡುಗರುಗಳಿಗೆ ಕರ್ಕೊಂಡು ಬಹಳ ಪ್ರೀತಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ದೇವರು ನಿಮಗೆ ಎಲ್ಲ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಅಂತ ಹೇಳಿ ಹೇಳ್ತಾರೆ. ಈಗ ದಾಸೋಹಕ್ಕೆ ಏನೋ ಸ್ವಲ್ಪ ಒಂದಷ್ಟೊಂದು ನಮಗೆ ಕಾಣಿಕೆ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಿರ್ಲಿಲ್ಲ. ಮನೆಯಲ್ಲಿ ನೋಡಿ, ಆಸ್ತಿಗಳಲ್ಲಿ ಚರಾಸ್ತಿ, ಚಿರ ಆಸ್ತಿ ಅಂತಂದರೆ ವಿದ್ಯಾವನ್ನು ಕಲಿತು ಆಸ್ತಿಯನ್ನು ಪಡೆದಂಥ ವ್ಯಕ್ತಿ ಇವತ್ತು ಒಂದು ದೊಡ್ಡ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗುವುದಂಥದ್ದೇನು ಕಡಿಮೆ ವಿಚಾರ ಅಂತಂದಿಲ್ಲ.
ಅಂತ ಒಂದು ಶಾಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಇವತ್ತು ಕೂಡ ಅವರು ನಾನು ಹೆಸರು ಕೇಳ್ತಾನೆ ಇದ್ದೆ, ಸಿ ಚೆನ್ನಯ್ಯ ಸರ್ ಅನ್ನೋರು ನಮ್ಮ ಪುಟ್ಟರಾಜ್ ಅವರ ಗೌರಕ್ಕ ಅವರ ಅಣ್ಣವರು ಅಂತೇಳಿ ಹೇಳೋರಷ್ಟೇ, ನಾವು ಕಣ್ಣಿಂದ ನೋಡಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನ ಈ ಅವತ್ತಿಂದ ಇವತ್ತುವರೆಗೂ ಇಟ್ಕೊಂಡಿದ್ದೀವಿ ಅಂತಲ್ಲ ಸರ್, ನಿಮ್ಮ ಅಭಿಮಾನ ನಾವು ಕೂಡ ಧನ್ಯರಾದ್ವಿ. ಯಾಕೆಂತೇಳಿದ್ರೆ ಅವತ್ತು ಖಂಡಿತ ನೋಡೇ ಇಲ್ಲ. KM ದೊಡ್ಡಿ ಇವತ್ತು KM ದೊಡ್ಡಿ ಎಲ್ಲ ಅದು ಬಾಂಬೆನಲ್ಲಿ ತಿರುಗಾಡ್ದಂಗೆ ಆಗುತ್ತೆ ನೀವು KM. ನಾನು ಆ ಕಾಲೇಜಿನಲ್ಲಿ 1971ರಲ್ಲಿ 1971ರಲ್ಲಿ ಜಿ ಮಾದೇಗೌಡರು ನಮ್ಮನ್ನು ಕರ್ಕೊಂಡಾಗಲ್ಲಿ ಪಾಠ ಹೇಳಿಕೆಯಿಂದ ಬಿಟ್ಟರು. ಅವತ್ತು ಅಲ್ಲಿ ಏನೂ ಇರಲಿಲ್ಲ, ಒಂದು ರೈಸ್ ಮಿಲ್ ಇತ್ತು, ಒಂದೆರಡು ಶೆಡ್ಗಳಿದ್ದು, ಮಿಲ್ಟ್ರಿ ಹೋಟ್ಲುಗಳಲ್ಲಿ ಯಾವುದೂ ಇರಲಿಲ್ಲ. ನಾನು 30 ವರ್ಷ ಅಲ್ಲಿ ನಾನು ಪಾಠ ಮಾಡಿದೆ. ಅದು ಜಿ ಮಾದೇಗೌಡರು ಇಡೀ ಏರಿಯಾ KM ದೊಡ್ಡಿನ ಸೆಂಟ್ರ್ ಮಾಡಿಕೊಂಡು ನೀವು 25 ಕಿಲೋಮೀಟರ್ ಸುತ್ತ ತಿರುಗಾಡಿ. ಪ್ರತಿಯೊಂದು ಮನೆಯಲ್ಲೂ ಡಾಕ್ಟ್ರು, ಇಂಜಿನಿಯರ್ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ 25 ಕಿಲೋಮೀಟ್ರು KM ದೊಡ್ಡಿಯಿಂದ ಸುತ್ತ. ಇವತ್ತು ಅಲ್ಲಿರೋ ಪಾಪ್ಯುಲೇಷನ್ ಎಷ್ಟು, ಅಲ್ಲಿರೋ ಮೋಟರ್ ಸೈಕಲ್ ಇದೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ. ನಿಮ್ಮ ಕಾರ್ಯವನ್ನು ಎಲ್ಲವನ್ನೂ ಮಾಡಿದವರು ನನ್ನ ಜಿ ಮಾದೇಗೌಡರು. ಅಂಥ ಕಡೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ನನಗೆ, ಅದು ನನ್ನ ಅದೃಷ್ಟ. ಇವತ್ತು ಇಡೀ ನಿಮ್ಮ ಮಂಡ್ಯ ಜಿಲ್ಲೆ ಆಗಲಿ, ಮೈಸೂರಿನ ಸುತ್ತಮುತ್ತ ಎಲ್ಲೇ ಆಗಲಿ KM ದೊಡ್ಡಿ ಕಾಲೇಜು, KM ದೊಡ್ಡಿ ಪಾಠ ಮಾಡಿದ್ರು ಅವರು, KM ದೊಡ್ಡಿ ಕಾಲೇಜು ಪ್ರಿನ್ಸಿಪಾಲ್ ಆಗಿದ್ದರು ಅಂತ ಅಂದರೆ ನನಗೆ ಅಪಾರವಾದ ಗೌರವ ಅಂತ ಒಂದು. ಅದಕ್ಕೆ ಕಾರಣ ನಮ್ಮ ಬೇಲ್ಕೆರೆಯಲ್ಲಿ ಇರ್ತಕ್ಕಂಥ ನನ್ನ ಕಿರಿಯರು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಅವತ್ತಿನ ದಿನಗಳಿಗೆ ನೆನೆಸ್ಕೊಳ್ಳಿ. 1950ರ ದಶಕ 40ರ ದಶಕದಲ್ಲಿ ನಾವೆಲ್ಲ ಹೇಗಿದ್ದೋ ಏನು ಅಂತ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಬ್ಯಾಲ್ಕೆರೆ ಪ್ರತಿಯೊಬ್ಬ ಪ್ರಜೆಗಳು ನಾನು ಚಿರಋಣಿಯಾಗಿರ್ತೀನಿ. ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ ಎಲ್ಲರೂ. ನನಗೆ ತುಂಬ ಸಂತೋಷ ಆಗುತ್ತೆ. ನನಗೆ ಬ್ಯಾಲ್ಕೆರೆ ಬಂದು ಹೋಗೋದಕ್ಕೆ ತುಂಬ ಸಂತೋಷ. ನನ್ನ ಮಗಳನ್ನು ಕೇಳಿ ಇವತ್ತು ಎಷ್ಟು ಸಂತೋಷ ಪಡ್ತಾ ಇದ್ದೆ. ನಾನು ಇವತ್ತು ಎಲ್ಲ ತಿರುಗಾಡಬೇಕು ಇರಲಿ. ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಆಶಯ ಆಗಲಿ, ಎಲ್ಲರೂ ಮಕ್ಕಳು ಒಳ್ಳೆಯದಾಗಲಿ, ಏನೇನೇ ಆಗಬೇಕು ಅಂತ. ಇವಾಗ ನನ್ನಿಂದ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳೇನಾದ್ರು ಬೇಕು ಅಂತ ಖಂಡಿತ ನಾನು ಬರ್ತೀನಿ, ಕೈಲಾದಷ್ಟು ಮಾಡ್ತೀನಿ ಮಾತು ಹೇಳಿ ದೇವರಿಂದ ಬರೋದು ಎಲ್ಲರೂ ಒಳ್ಳೇದು ಮಾಡಬೇಕು ಅಂತ. ಈ ಊರಿನ ಹುಡುಗ ಸುಮಾರು ವರ್ಷಗಳ ಹಿಂದೆ ಇಲ್ಲೇ ಬೆಳೆದು ಬಿಟ್ಟವನು. ಸಿದ್ಧಲಿಂಗೇಗೌಡರ ಕಿರಿಯ ಮಗ. ನಾನು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ
ಹಿಡಿಯೋರ್ನೆಲ್ಲ ನಾನು ನಾನಂದೋರ್ಗೆಲ್ಲ ತೊಡೆ ತಟ್ಟಿ ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ ಕಾಲೆಳೆಯೋಕ್ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ ನೀನಂತೂ ನಲ್ವೇ ಅಲ್ಲ ನೀನಂತೋನಲ್ವೇ ಅಲ್ಲ ನಿನ್ನಂಗೆ ಯಾರೂ ಇಲ್ಲ ಕಕ್ಕಿಟ್ಟ ಹಿಡಿಯೋರ್ನೆಲ್ಲ ಸೈಡ್ಗಿಟ್ಟು ಒಯ್ತಾ ಇರ್ಲ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ
ಮನದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೂ ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಓ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಉದುರಿ ಕುಣಿಕೆಯಾಗದೇನು.
ನೆರವೇರಿಸ್ಕೊಡ್ಬೇಕು ಅವರಿಗೆ. ತದನಂತರ ನಮ್ಮ ಎಲ್ಲ ಯಜಮಾನರುಗಳು ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಸಲಹೆ ಖಂಡಿತ ನಮಗೆ ಪ್ರಮುಖವಾಗಿರ್ತದೆ. ಹಾಗಾಗಿ ಯಜಮಾನರುಗಳು ದಯಮಾಡಿ ವೇದಿಕೆಗೆ ಬರಬೇಕು. ನಿಮ್ಮ ಸಲಹೆ ಸಹಕಾರ ಬಹುಮುಖ್ಯವಾಗಿರ್ತದೆ. ಗುಳ್ಳಿಚಿಕ್ಕಿ ಸಂತೋಷ್ ರವರು ದಯಮಾಡಿ ವೇದಿಕೆಗೆ ಬರಬೇಕು. ಇಲ್ಲಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಇವತ್ತೇನು ಈ ವಿಶೇಷ ಕಾರ್ಯಕ್ರಮಗಳು ಮತ್ತೆ ವಿಶೇಷ ಒಂದು ವ್ಯವಸ್ಥೆ ನಾವು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಕೆಲವರು ನಮಗೆ ಹೆಚ್ಚಿನ ಧನ ಸಹಾಯ ಮಾಡಿರೋ ದೃಷ್ಟಿಯಿಂದ ಅಷ್ಟೇ. ಹಾಗಾಗಿ ಅವ್ರನ್ನ ಈ ವೇದಿಕೆಯಲ್ಲಿ ಸನ್ಮಾನ ಅಂತ ದಯಮಾಡಿ ಯಾರು ಬಯಸ್ಬೇಡಿ, ಗುರುತಿಸಲಿಕ್ಕೆ ಒಂದು ಅವಕಾಶ. ಕೆಲವರು ಯಾರೋ ಒಂದು 50,000 ಹಾಕಿರ್ತಾರೆ, ಯಾರು ಅಂತ ಗೊತ್ತಿರಲ್ಲ ನಮಗೆ. ಅವರು ಕೂಡ ಇಲ್ಲಿ ವೇದಿಕೆಗೆ ಬಂದು ಕೂತ್ರೆ ನಮಗೂ ಕೂಡ ಎಲ್ಲ ಬೇರೆ ಜನರಿಗೂ ನಮಗೆ ಗುರ್ತಾಗ್ತದೆ. ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಆ ಕುಟುಂಬವರ್ಗನ ಕಾಪಾಡಲಿ ಮತ್ತು ಗ್ರಾಮದ ಮೇಲೆ ದೇವರ ಮೇಲೆ ಅಭಿಮಾನ ಜಾಸ್ತಿಯಾಗಿ ಅವರು ಸಹಾಯ ಮಾಡುವಂಥ ಮನಸ್ಥಿತಿ ಮತ್ತಷ್ಟು ಕೊಡಲಿ ಅಂತೇಳಿ ನಿಮ್ಗೆ ಕೇಳ್ಕೊಳ್ಳೋದಷ್ಟೇ. ದಯಮಾಡಿ ನಾವು ಕಡಿಮೆ ಕೊಟ್ಟಿದ್ದಂಥವ್ರು ನಮ್ಮನ್ನು ಗುರುತಿಸಲಿಲ್ಲ ಅನ್ನೋದು ಅನ್ಯಾಯತೆ ಭಾವಿಸ್ಬೇಡಿ, ಯಾಕೆಂದರೆ ಪ್ರಥಮವಾಗಿ ಹೇಳ್ಬಿಡ್ತಾ ಇದ್ದೀವಿ. ಹಾಗಾಗಿ ಯಜಮಾನರುಗಳು ದಯಮಾಡಿ ಬರಬೇಕು. ಶಿವಲಿಂಗಯ್ಯ, ಯಜಮಾನ್ ಶಿವಲಿಂಗಯ್ಯನವ್ರು ದಯಮಾಡಿ ವೇದಿಕೆಗೆ ಬನ್ನಿ. ಶಿವನಂಜಣ್ಣವ್ರು ವೇದಿಕೆಗೆ ಬನ್ನಿ. ಸತೀಶ್ ಅವ್ರು ಬಂದಿದ್ದಾರೆ. ಸತೀಶ್ ಆಯ್ತು. ಕರ್ಲಿಂಗೂಡರ ಶಿವರಾಜಣ್ಣ ದಯಮಾಡಿ ವೇದಿಕೆಗೆ ಬನ್ನಿ. ಯಜಮಾನ್ ಶಿವಲಿಂಗಣ್ಣ. ಕೃಷ್ಣಣ್ಣ, ಜೋಗ್ಬರ್ ಕೃಷ್ಣಣ್ಣ ದಯಮಾಡಿ ವೇದಿಕೆಗೆ ಬನ್ನಿ. ಧನಂಜಯ ಅವರು ವೇದಿಕೆಗೆ ಬನ್ನಿ. ಧನಂಜಯ ಅವರು ವೇದಿಕೆಯಲ್ಲಿ ಇದ್ದಾರೆ. ಮುಲ್ಲಪ್ಪರ ಶಿವಲಿಂಗಣ್ಣ ದಯಮಾಡಿ ವೇದಿಕೆಗೆ ಬನ್ನಿ. ನಾಗರಾಜಣ್ಣ ದಯಮಾಡಿ ವೇದಿಕೆಗೆ ಬನ್ನಿ. ಗೋವಿಂದಣ್ಣ, ಚೇರ್ಮನ್ ರಾಮಣ್ಣ ಬಂದಿದ್ದಾರೆ. ಮಾಸ್ಟರ್ ಮಂಜುನಾಥ್ ವೇದಿಕೆಗೆ ಬಂದಿದ್ದಾರೆ. ನಂಬಿಕೆ ಸತೀಶ್ ದಯಮಾಡಿ ವೇದಿಕೆಗೆ ಬನ್ನಿ. ಲೋಲೈ ಬೋರಣ್ಣ ದಯಮಾಡಿ ವೇದಿಕೆಗೆ ಬನ್ನಿ. ಕಾಲ ವಿಳಂಬ ಆಗೋದು ಬೇಡ. ಇದಾದ ನಂತರ ನಮ್ಮ ದೇವರ ಎಲ್ಲ ದೇವಸ್ಥಾನದ ಗುಡ್ಡಪ್ಪರು ಈ ಕಡೆ ಹಾಜರಾಗಬೇಕು. ರೆಡಿ ಇರಿ. ರಾಜು, ಬೋರದೇವರ ಗುಡ್ಡಪ್ಪ ರಾಜು ಅವರು, ಪುಡ್ಸಮ್ಮಣ್ಣ ಕಮ್ಮದ ಗುಡ್ಡಪ್ಪ ಪುಡ್ಸಮ್ಮಣ್ಣ ಅವರು, ಪಡಲಮ್ಮ ಗುಡ್ಡಪ್ಪ ರವಿಯಣ್ಣವರು, ಹಿರಿಯಮ್ಮನ ಗುಡ್ಡಮ್ಮ ಚಿಕ್ಕೋಳಮ್ಮನವರು, ಪಾರ್ವತಮ್ಮನವರು, ಪುಟ್ಲಿಂಗಣ್ಣವರು, ದೇವ್ರ ಕೂಡ ಕಟ್ಟುವಂಥವ್ರು ದಯಮಾಡಿ ಮುಂದಿನ ಸಿದ್ಧತೆಗೆ ದಯಮಾಡಿ ಯಜಮಾನರು ಬೇಗ ಬನ್ನಿ. ನಿಮ್ಮ ಸಹಕಾರ ಸಲಹೆ ಖಂಡಿತ ನಮಗೆ ಅವಶ್ಯಕತೆ ಇರ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳೋವಂಥದ್ದು, ಪರಿವರ್ತನೆ ಮಾಡ್ಕೊಳ್ಳೋವಂಥದ್ದು ದಯಮಾಡಿ ಅವಶ್ಯಕ ಇರ್ತದೆ. ಅತಿಥಿಗಳನ್ನ ವೇದಿಕೆಯಲ್ಲಿ ಅತಿಥಿ ಕಾಯಿಸೋದು ಬೇಡ. ದಯಮಾಡಿ ಜಾಬ್ ಕೃಷ್ಣಣ್ಣವ್ರು ಕರೆದಿದ್ದೀನಿ, ದಯಮಾಡಿ ಬನ್ನಿ. ಬೆಟ್ಟಪರ ಗೋವಿಂದಣ್ಣರು ವೇದಿಕೆಗೆ ಬನ್ನಿ. ಇಲ್ಲೇ ಬನ್ನಿ ಅಣ್ಣ, ಬನ್ನಿ. ಸಂತೋಷ್ ಕೂತ್ಕೊ. ಇಲ್ಲ ಆ ಥರ ಇಲ್ಲ, ಯಾಕೆಂದರೆ ಇದು ಒಂದು ಕಿರು ಸನ್ಮಾನ, ದಯಮಾಡಿ ಸ್ವೀಕಾರ ಮಾಡಲೇಬೇಕು. ಬಿ ಸಿ ಪುಡ್ಸಮ್ಮಣ್ಣವರು ದಯಮಾಡಿ ವೇದಿಕೆಗೆ ಬನ್ನಿ. ಮುಲ್ಲಪ್ಪರ್ ಶಿವಲಿಂಗಣ್ಣ, ಯಜಮಾನ್ ಶಿವಲಿಂಗಯ್ಯವರು, ಬಿ ಸಿ ಪುಡ್ಸಮ್ಮಣ್ಣವರು, ಮುಗ್ದೋಗ್ಲಿ ಈಗ ಕರ್ದೇವಣ್ಣ. ಈಗ
ನಡೆಸಲಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವ್ರು ಏನು ಶಕ್ತಿ ಕೊಡ್ತಾನೆ, ಆ ದೇವ್ರು ಏನು ಹೆಚ್ಚಿದೆ ಅದೇ ಥರ ಮುಂದೆ ನಡ್ಕೊಂಡು ಹೋಗೋಣ. ನೀವು ತುಂಬ ಸಹಕರಿಸಿದ್ದೀರ. ನಾನು ಫಸ್ಟ್ ಬಂದಾಗ ಎಷ್ಟು ದೊಡ್ಡ ಕಾಂಕ್ರೀಟ್ ಆಗ್ತೀವಿ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಬಟ್ ಊರವ್ರ ಸಹಕಾರ, ಸಣ್ಣ ಜಲ್ಲಿ ಆಗಿರ್ಬೋದು, ಕ್ಯೂರಿಂಗ್ ಆಗಿರ್ಬೋದು, ನಮ್ಮ ಮೇಸ್ತ್ರಿಗಳಾಗಿರ್ಬೋದು, ತುಂಬ ಇಲ್ಲೇ ಬಂದು ಹಾಲ್ಟ್ ಆದಾಗ ಪಾಪ ಅವ್ರಿಗೆಲ್ಲ ನೀವು ಊಟ ವ್ಯವಸ್ಥೆ ಉಪಚಾರ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮ್ಮ ಆತಿಥ್ಯನ ನಾನು ನೆಲಮಂಗಲದಲ್ಲೂ ಸ್ಮರಿಸ್ಕೋತಾರೆ ಜನ. ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಬರೋ ವರ್ಷವೂ ದೇವರು ಇನ್ನೊಂದೇನಾದ್ರು ಒಂದು ಒಳ್ಳೆಯ ಸಂಕಲ್ಪ ಅವ್ರ ಕಡೆಯಿಂದ ಮಾಡಿಸ್ಲಿ ದೇವ್ರ ಇಚ್ಛೆ. ನಮ್ಮ ಶಕ್ತಿ ಎಷ್ಟಿದೆ ಎಷ್ಟು ಎಲ್ಲರೂ ಸೇರಿ ಗ್ರಾಮಸ್ಥರು ಮಾಡೋಣ. ಇದು ನಾನು ಒಬ್ಬನ ಕಾಂಕ್ರೀಟ್ ಇಲ್ಲ, ಅದು ಎಲ್ಲರೂ ಸೇರಿ ಹಾಕಿರೋದು. ಆ ಸಣ್ಣದಿರಲಿ ದೊಡ್ಡದಿರಲಿ ಅದರಲ್ಲಿ ಏನೋ ಅಭಿಮಾನ ಪಡುವಂಥದ್ದಿಲ್ಲ. ದೇವ್ರ ಕೆಲಸ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ಸ್. ಪ್ರಯತ್ನ ನಮ್ಮದು ಫಲ ಭಗವಂತಂದು ಅಂತೇಳಿ ಹೇಳ್ತಾ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಿಡಿಸಿ ಪುರುಷಮ್ಮನವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳ್ತೀವಿ. ನಿಮ್ಮ ಸಲಹೆ ನಮಗೆ ಯಾವಾಗ ಸಿಗುತ್ತೆ? ನಮ್ಮ ಸಲಹೆ ಏನಿಲ್ಲ, ಏನೇ ಆದರೂ ನಾವು ಹುಟ್ಟಿದ ಊರಿಗೆ ಏನಾದರೂ ಮಾಡಬೇಕು ಅಂದರೆ ನಾವೆಲ್ಲರೂ ನಿಂತು ಸಹಕಾರ ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಸೇರಿ ಈ ಕಾರ್ಯಗಳು ಎಲ್ಲ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಭೈರವೇಶ್ವರ ದೇವತೆಗಳು ಮಹಾಬಲಿಪುರದ ಸ್ವಾಮಿ ಬಂದು ನೆಲೆಯಾಗಿದ್ದಾನೆ. ಇನ್ನು ಯಾವ ಜನ್ಮದಲ್ಲೂ ನಮಗೆಲ್ಲರೂ ಸಹಕಾರ ಕೊಟ್ಟು ಎಲ್ಲ ದೇವ್ರ ಕಾರ್ಯಗಳು ಚೆನ್ನಾಗಿ ನಡೀತದೆ. ನಿಮ್ಮೆಲ್ಲರೂ ಸಹಕಾರ ಬೇಕು, ಜನಗಳು ಸಹಕಾರ ಬೇಕು, ಎಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ಕಾರ್ಯ ನಡೀಬೇಕು ಅಂದರೂ ಕೂಡ ಭಗವಂತನ ಆಶೀರ್ವಾದ ಖಂಡಿತ ಇರಬೇಕು. ನಾವು ಅದನ್ನ ಜೊತೆಯಲ್ಲಿ ನಾವು ಸಾಗಬೇಕಾಗ್ತದೆ. ಆ ಒಂದು ಸಲಹೆ ಸೂಚನೆ ಕೊಟ್ಟಂಥ ಪುರುಷಮ್ಮನವರಿಗೆ ಈ ಕಾರ್ಯಕ್ರಮದಾಗ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಯಜಮಾನರುಗಳಿಗೆ ಒಂದು BC ಪುರುಷಮ್ಮನವರಿಂದ ನಮ್ಮ ಎಲ್ಲ ಗ್ರಾಮದ ಯಜಮಾನರುಗಳಿಗೆ ಒಂದು ಸನ್ಮಾನ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈಗ ನಮ್ಮ ರಾಜೇಶ್ ಕುಟುಂಬನವ್ರನ್ನ ಎಲ್ಲರ ಪರವಾಗಿ ನಾವು ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಯಜಮಾನರುಗಳಿಗೂ ನಮ್ಮ ಪುರುಷಮ್ಮನವರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ತುಂಬ ಧನ್ಯವಾದಗಳು. ನಮ್ಮ ಈ ಒಂದು ಊರ ಹಬ್ಬಕ್ಕೆ ಆಗಮಿಸಿ ಎಲ್ಲರನ್ನು ಆಸ್ವಾದಿಸಿ ಮಾತಾಡೋದಕ್ಕೆ. ಗಮದನೆ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ಯಲೆಮು ಎಲೆಯಲ ಯಲಾಲಯ ಲೇಮು ಎಲೆಯಲ ಯಲಾಲಲ ತನದರ ನಾತನದರ ನತದಾನಿ ತಗಡ ತಿರುಗಡ ತಗಡ ಗಾಂದ 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 ತೋಂತನ ತನದರ ನತದರೆ ದನಿ ತೋಂತನ ಗ್ರಾಮಸ್ಥರಲ್ಲಿ ಇರುತ್ತೆ. ಈಗ ನಾವು ಯಾವ ರೀತಿ ಒಂದೇ ಇದಾಗಿ ಒಗ್ಗಟ್ಟಾಗಿ ಯಾವ ಥರ ಹೋಯ್ತಾ ಇದ್ದೀವೋ ಅದೇ ರೀತಿ ಮತ್ತು ಈಗ ನಮ್ಮ ಊರಿನ ಹೊರಗಡೆ ಇರುವಂಥ ಜನಗಳು ಮತ್ತು ಈಗ ಅಧಿಕಾರಿಗಳು ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲರೂ ಸಾವಧಾನವಾಗಿ ಊರಿನಲ್ಲಿ ಗಲಾಟೆ ಮಾಡ್ಕೊಳ್ಳೋದಿದೆ. ಊರಿನ ಹಬ್ಬಗಳನ್ನ ನ್ಯಾಯ ರೀತಿಯಲ್ಲಿ ಆಚರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ದೇವರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ಇದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡದಂತೆ ನಡೆಸ್ಕೊಂಡು ಹೋಗಬೇಕು ಅಂತ ಈ ಮುಖಾಂತರ ಮಾತಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಗ್ರಾಮದ
ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂದರೆ ದೇವ್ರ ಕಾರ್ಯ ಇರ್ಬೋದು, ಊರಿನ ಕಾರ್ಯ ಇರ್ಬೋದು, ಒಗ್ಗಟ್ಟು ಇಲ್ಲಿಗೆ ಪ್ರಮುಖವಾಗ್ತದೆ. ಎಲ್ಲರ ಸಹಕಾರನೂ ಕೂಡ ಅಷ್ಟೇ ಪ್ರಮುಖವಾಗ್ತದೆ. ಹಾಗಾಗಿ ಈಗೇನು ನಾವು ಒಗ್ಗಟ್ಟಲ್ಲಿ ಸಹಕಾರ ಮನೋಭಾವದಲ್ಲಿ ನಾವು ಹೋಗ್ತಾ ಇದ್ದೀವಿ, ಮುಂದೂ ಕೂಡ ಅದೇ ಲೆಕ್ಕದಲ್ಲಿ ಹೋಗ್ಬೇಕಾಗ್ತದೆ. ಯಾವುದು ಗೋಜುಗೊಂದಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳು ನಡೆದರೂ ಕೂಡ ಮುಂದಕ್ಕೆ ತಿದ್ದಲಿಕ್ಕೆ ಅವಕಾಶ ಆಗ್ತದೆ. ಆ ರೀತಿಯಲ್ಲಿ ನಾವು ಹೋಗೋಣ ಅಂತ ಹೇಳಿದ ಎಲ್ಲ ಯಜಮಾನರ ಪರವಾಗಿ ಮಾತಾಡಿದಂಥ ನಮ್ಮ ಶಿವಲಿಂಗನವರಿಗೆ ಈ ಕಾರ್ಯಕ್ರಮ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರನ್ನ ಬೀಳ್ಕೊಡ್ತಾ ಇದ್ದೇವೆ. ಪೂಜಾ ಕಾರ್ಯಕ್ರಮಕ್ಕೆ ಯಜಮಾನಗಳು ಹೋಗಿರೋದ್ರಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೇವೆ. ಯಾವುದಾದ್ರೂ ಇದೆ ಅಂದರೆ ಸದ್ಯಕ್ಕೀಗ ಅವರು ನಮಗೆ ಅವರ ಒಂದು ನಮ್ಮ ಗ್ರಾಮದ ಹಿರಿಯರು ಇರ್ತಾರೆ, ಅವ್ರನ್ನ ದಯಮಾಡಿ ಮನು ಮತ್ತು ಅವ್ರ ಮನೆಯವ್ರು ಯಾರಾದರೂ ಕೂಡ ದಯಮಾಡಿ ವೇದಿಕೆ ಹತ್ರ ಕರ್ಕೊಬರ್ಬೇಕು. ಅವರನ್ನು ಇಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. BM ರಾಜಣ್ಣ ಅವರು ವೇದಿಕೆಗೆ ಬರಬೇಕು. ಪಟೇಲ್ರ ಕೃಷ್ಣಪ್ಪ ಅವರು ವೇದಿಕೆಗೆ ಬರಬೇಕು. ಶಿವಣ್ಣ ಮಡಿಕೇರಿ ಶಿವಣ್ಣ ಅವರು ಕೂಡ ವೇದಿಕೆಗೆ ಬರಬೇಕು. S ನಂಜಯ್ಯ ಅವರು ವೇದಿಕೆಗೆ ಬರಬೇಕು. ಗೋವಿಂದೇಗೌಡರು ಕೀಲ್ಘಟ್ಟ ಅವರು ಕೂಡ ವೇದಿಕೆಗೆ ಬರಬೇಕು. ಮೋಟಯ್ಯ ಅವರು ವೇದಿಕೆಗೆ ಬರಬೇಕು. ದಯಮಾಡಿ ವೇದಿಕೆಗೆ ಬಂದರೆ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಬೇಗ ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ಮೋಟೇಗೌಡರ ರಾಮಲಿಂಗಣ್ಣ ಅವರು ವೇದಿಕೆಗೆ ಬನ್ನಿ. ಯಶೋದಮ್ಮ ಮುರಿಯಪ್ಪ ಅವರು ಕೂಡ ವೇದಿಕೆಗೆ ಬನ್ನಿ. ಅವರ ಪರವಾಗಿ ಸತೀಶ್ ಅವರಂತೆ ದಯಮಾಡಿ ವೇದಿಕೆಗೆ ಬನ್ನಿ. ಬೆಕ್ಕಳಲೆ ದಾಸೇಗೌಡರ ರಾಮಣ್ಣ ಅವರು ಕೂಡ ಬನ್ನಿ. ಬೆಕ್ಕಳಲೆ ಶಂಕರಪ್ಪ ಮತ್ತು ಲೋಕೇಶ್ ಅವರು ಕೂಡ ವೇದಿಕೆಗೆ ಬನ್ನಿ. ಚೇರ್ಮನ್ ನಾಥಪ್ಪ ಅವರು ಚೇರ್ಮನ್ ನಾಥಪ್ಪ ಅವರು ವೇದಿಕೆಗೆ ಬನ್ನಿ. ದಾಸೇಗೌಡರ ಸಂತೋಷ್ ಅವರು ವೇದಿಕೆಗೆ ಬನ್ನಿ. ಮುರಿಗೌಡರ ಸುರೇಶ್ ಅವರು ವೇದಿಕೆಗೆ ಬನ್ನಿ. ಕರ್ನಿಂಗೇಗೌಡರ ನವೀನ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಕುಳಂಜಿ ಗೋವಿಂದಯ್ಯನವ್ರು ನಾವು ಯಾರು ಕರೆದಿರ್ತೀವಿ ಅವ್ರು ಯಾರಿದ್ರು ಕೂಡ ದಯಮಾಡಿ ವೇದಿಕೆಗೆ ಬನ್ನಿ. ನಾವು ಇಲ್ಲಿ ಮೀಟಿಂಗ್ ಮಾಡ್ಕೊಳ್ತೀವಿ ಒಬ್ಬೊಬ್ಬರಾಗಿ. ಇಲ್ಲಿ ಹೊರಗಡೆ ಇರೋರು ಬರ್ತಾ ಇರ್ತಾರೆ. S ನಂಜಯ್ಯ ಅವರು ಅಣ್ಣ ಬನ್ನಿ ಅಣ್ಣ, ಸುಲ್ಪತಿ ನಂಜಣ್ಣ ಅವರು ವೇದಿಕೆಗೆ ಬನ್ನಿ. ಇಲ್ಲಿ ಇರ್ತಕ್ಕಂಥವ್ರನ್ನ ಕರೆದವ್ರು ಯಾರಿದ್ರು ಕೂಡ ಐನವ್ರು ಬರ್ತಾ ಇದ್ದಾರೆ. ಈ ನಮ್ಮ ಉಳಿಕೆ ಅರ್ಚಕರು ದಯಮಾಡಿ ವೇದಿಕೆಗೆ ಬನ್ನಿ. ಕುಳಂಜಿ ಗೋವಿಂದಯ್ಯನವ್ರು ಬನ್ನಿ. ಗೆಂಡೇಗೌಡರ ರಮೇಶ್ ಅಣ್ಣವ್ರು ವೇದಿಕೆಗೆ ಬನ್ನಿ. ಕಳ್ಳಪ್ಪರ ರಾಮಣ್ಣ ಅವರು ಯುವಕರು ಅನ್ನದಾಸೋಹ ಶ್ರೀ ಭೈರವೇಶ್ವರ ಅನ್ನದಾಸೋಹ ಗಳದ ಗ್ರೂಪ್ನ ತಂಡದವರು ಹಾಗೂ ನಮ್ಮ ಗ್ರಾಮದ ಮೇಲೆದೆಕೆರೆ ಗ್ರಾಮದ ಹಿರಿಯವರು ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತಹ ಹಿರಿಯವರು ಹಾಗೂ ಸಹೋದರರು. ಈ ಕಾರ್ಯಕ್ರಮ ಇಂದಿನಿಂದ ಭಾಳ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇರೋದ್ರಿಂದ ಹಳ್ಳಿ ಜನ ಹೇಳ್ತಾರೆ, ಸ್ವಾಮಿ ಬೇಲೆದೆಕೆರೆ ಗ್ರಾಮದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಹಬ್ಬವನ್ನು ತುಂಬ ಆಚರಿಸ್ತಾರೆ, ಭಾಳ ಒಂದು ಒಗ್ಗಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಭಾಳ ಸಂತೋಷ ಆಯಿತು ಅಂತ ಹೇಳ್ತಾರೆ. ಅದನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತೀವಿ. ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಸಂತೋಷ ಆಗುತ್ತೆ. ಈ ವರ್ಷ ಅಂತೂ
ತುಂಬ ಜನ ಬಂದು ಹೋದರು, ಆದರೆ ನೋಡ್ಕೊಂಡು ಬೆಳಿಗ್ಗೆ ಬರ್ತೀವಿ ಅಂತ ಹೋದರು. ಅದು ಎಷ್ಟು ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಇದೇ ರೀತಿ ಯಾವುದೇ ಒಂದು ಕಲಹ, ಯಾವುದೇ ಏನು ತೊಂದರೆಗಳಾಗದೇ ಇರೋ ಥರದಲ್ಲಿ ಈ ರೀತಿ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಮತ್ತು ಅಕ್ಕಪಕ್ಕದ ಹಳ್ಳಿ ಗ್ರಾಮಸ್ಥರಿಗೆ ತುಂಬ ಸಂತೋಷ ಪಡ್ತಾರೆ ಮತ್ತು ಮಾದರಿ ಆಗುತ್ತೆ ಮುಂದೆ. ಈ ಗ್ರಾಮದಲ್ಲಿ ಚೆನ್ನಾಗಿ ಕಣ್ಣು ಕಾಣುವಂಥ ಮತ್ತು ಶಾಶ್ವತವಾಗಿ 16 ವರ್ಷ ಬರುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ತಹಸೀಲ್ದಾರರು ಹಾಗೂ ನಮ್ಮ ಗ್ರಾಮಸ್ಥರು ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಅವ್ರಿಗೆ ಧನ್ಯವಾದಗಳು ತುಂಬ ಧನ್ಯವಾದಗಳು. ಭಾಳ ಖುಷಿ ಆಗುತ್ತೆ. ಇಂತಹ ಸಂದರ್ಭವನ್ನು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಕೂಡ ನೋಡ್ಕೊಂಡು ಈ ಥರ ಇದ್ದರೆ 4 ಜನ ಇದ್ದರೆ ಈ ಥರ ಸಹಾಯ ಮಾಡ್ತಕ್ಕಂಥ ಮತ್ತು ಗ್ರಾಮಸ್ಥರು ಸಪೋರ್ಟ್ ಕೊಟ್ಟರೆ ಆ ಗ್ರಾಮ ತುಂಬ ಮಾದರಿಯಾಗಿ ಮುಂದೆ ಬರ್ತದೆ ಸ್ವಾಮಿ ಅಂತ ಹೇಳ್ತಿದ್ರು. ಅದಕ್ಕೆ ಭಾಳ ಸಂತೋಷ ಆಗುತ್ತೆ. ಅದನ್ನು ಹೇಳ್ಕೊಳಕ್ಕಾಗದೇ ಇರೋದ್ರಿಂದ ಇವಾಗ ಅವಕಾಶ ಸಿಕ್ತು ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಸಹ ನಮ್ಮ ಧನ್ಯವಾದಗಳು. ದೇವರು ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತೆ ಮಾದರಿ ಆಗಲಿ. ಜಯವಾಗಲಿ, ಎಲ್ಲ ಒಂದಾಗಿ ಬಾಳಿ, ಏನೇ ಬರಲಿ ಒಗ್ಗಟ್ಟಿರಲಿ, ಶಾಂತಿ ಶಿಸ್ತು ಒಂದೇ ಮಾತರಂ. ಎಲ್ಲ ಒಂದಾಗಿ ಬಾಳ್ಬೇಕು, ಯಾವ ಪಾರ್ಟಿ ಬೇಡಿ, ಎಲ್ಲ ಒಂದಾಗಿ ಹೋಗಿ ಬ್ಯಾಲ್ಕೆರೆ ಹೊಸಳ್ಳಿ ಮಾಡಿ ಅಂತ ಹೇಳಿ ನಿಮಗೆ ಸ್ವಾಗತ ಸುಸ್ವಾಗತ. ಜೈ ಭಗವಾನ್. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಎಲ್ಲ ಯುವಕ ಮಿತ್ರರಿಗೆ ಹಾಗೂ ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮಗಳು ಇನ್ನೂ ಅದ್ಭುತವಾಗಿ ಮೂಡಿಬರಲಿ, ಎಲ್ಲರೂ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಉಮೇಶಣ್ಣ. ಕೆಲಸ ಮಾಡ್ತೀರ. ನಾನೊಬ್ಬಂದೇ ಏನೂ ಬೆಳೆ ಬೆಳೆಯಲ್ಲ, ಎಲ್ಲರೂ ಕೈ ಹಾಕಿ ಜೋಡಿಸಿದ್ರೇ ಬೆಳೆ ಬೆಳೆಯೋದು. ನಾನೊಬ್ಬ ಅಡುಗೆ ಮಾಡಿದೆ ಅಂತ ನನಗೇನು ಹೆಸರು ಬೇಡ. ಎಲ್ಲ ಪ್ರತಿಯೊಬ್ಬರೂ ಸಹಾಯ ಮಾಡಿದ್ದೀರ. 10 ರೂಪಾಯಿ ಕೊಟ್ಟವರು, 100 ರೂಪಾಯಿ ಕೊಟ್ಟವರು, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಇರೋವರೆಗೂ ನನ್ನ ಕೈಲಾದ ಮಾಡ್ಕೊಡ್ತೀನಿ. ದೇವರೆಲ್ಲ ಇಷ್ಟೊತ್ತು ನಾನೊಬ್ಬನೇ ಸಮಾರಂಭ ಸರಳಕ್ಕೆ ಸಹಕರಿಸಿದ ಎಲ್ಲ ಬ್ಯಾಲ್ಕೆರೆ ಗ್ರಾಮಸ್ಥರಿಗೆ ಧನ್ಯವಾದಗಳು. ಈಗ ಆರ್ಕೆಸ್ಟ್ರಾ ಪ್ರಾರಂಭ ಆಗುತ್ತೆ. ಎಲ್ಲ ಇದೇ ರೀತಿ ಸಹಕರಿಸಿ ಅವರನ್ನು ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಒಳ್ಳೆಯದು. ದಿವಸ ಹಂಗೆ ಮಾಡಿ ನಮ್ಮೂರಿಗೆ ಒಳ್ಳೇದಾದರೆ ನಮಗೂ ಹೆಸರು. ನಾವು ಯಾವುದೇ ಬೆಂಗಳೂರಲ್ಲಿ ಎಲ್ಲೇ ಹೋಗಿ ಕೇಳಿದ್ರೆ ಯಾವ ಊರು ಅಂತಾರೆ. ನಮ್ಮೂರಲ್ಲಿ ಚೆನ್ನಾಗಿದ್ರೆ ನಾವೆಲ್ಲ ಹೇಳ್ಕೊಬೋದು. ನಮ್ಮ ಕೈಲಾಗ್ತು ನಾವು ಮಾಡೋಣ. ಪವಮಾನ 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 ಜಗದ ಪ್ರಾಣ
ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಕಚ್ಚುಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಮಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ
ಸುಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಹರಸುತ್ತಾಳೆ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ ಹೊರನಾಡಿನ ಅನ್ನಪೂರ್ಣಿ ಕರುನಾಡಿನ ಜನ ಪಂಚಪ್ರಾಣಿ ಹೊರನಾಡಿನ ಅನ್ನಪೂರ್ಣಿ ಕರುನಾಡಿನ ಜನ ಪಂಚಪ್ರಾಣಿ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಓಂಕಾರ ಬೀಜಾಕ್ಷರಿ ಹೊರನಾಡ ಪುರಾಧೀಶ್ವರಿ ಸೌಭಾಗ್ಯ ಭಾಗ್ಯೇಶ್ವರಿ ಸೌಂದರ್ಯ ರತ್ನಾಕರಿ ಸೌಭಾಗ್ಯ ಭಾಗ್ಯೇಶ್ವರಿ ಸೌಂದರ್ಯ ರತ್ನಾಕರಿ ವಿದ್ಯಾನ್ನದಾನೇಶ್ವರಿ ಮಾತಾನ್ನ ಪೂರ್ಣೇಶ್ವರಿ ವಿದ್ಯಾನಂದಕರಿ ವಿದ್ಯಾನಂದಕರಿ ಭವತಿ 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 ಭಿಕ್ಷಾಂದೇ ಪಾಲಾಕ್ಷ ಪರಶಿವನೇ ಹಸಿದು ಬಂದನು ಭವತಿ ಭಿಕ್ಷಾಂದೇಹಿ ಎಂದನು ಈ ಅನ್ನ ಪೂರ್ಣೆ ಕೈ ತುತ್ತು ತಿನ್ನುತ್ತಾ ಪ್ರಳಯ ವಿಲಯ ವಿಷಯ ಹಸಿವ ಮರೆತನು ಭಕ್ತರಿಗೆಂದು ಇಲ್ಲಿ ಉಪವಾಸ ವ್ರತಗಳಿಲ್ಲ ಭಕ್ತರು ತಿನ್ನದೇ ಇಲ್ಲಿ ತಾಯಿ ತಿನ್ನುವುದಿಲ್ಲ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ
ಕಲ್ಪವೃಕ್ಷ ತಾನಾದಳು ವೇದಾದಿ ವಿದ್ಯೆಗಳ ಅಮೃತಾನ್ನದ ಅಕ್ಷಯದ ಭಾಂಡವನೇ ಕೈಗಿತ್ತಳು ಅನ್ನ ಬ್ರಹ್ಮದೇವಿ ಮಾನವ ಮಮತಾ ಮಾಯಿ ಆದಿಶಕ್ತಿಯ ಆತ್ಮ ಈ ಅನ್ನಪೂರ್ಣೆ ತಾಯಿ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಸುತ್ತಾಳೆ ಹೊರನಾಡಿನ ಅನ್ನಪೂರ್ಣಿ ಕರುನಾಡಿನ ಜನ ಪಂಚಪ್ರಾಣಿ ಹೊರನಾಡಿನ ಅನ್ನಪೂರ್ಣಿ ಕರುನಾಡಿನ ಜನ ಪಂಚಪ್ರಾಣಿ ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಪರಮಾನಂದ ಪರಮಾನಂದ ದಾನ ಧರ್ಮಗಳ ಬಲದಲ್ಲೇ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ ನಾವು ತಂದ ಪುಣ್ಯದಲ್ಲೇ ನಮಗಾನಂದ ನಿಸರಿ ಸರಿಗ ಸರಿ ಪಮ ಗಮನಿಸ ಆನಂದ ಪರಮಾನಂದ ಪರಮಾನಂದ ಪರಮಾನಂದ
लोकपालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजे